ಸೇವೆಯೇ ಈಶ ಸೇವೆ ಎಂಬ ನಾಣ್ಣುಡಿಯನ್ನು ಎಲ್ಲರೂ ಮನಗಾಣಬೇಕಾಗಿದೆ ಎಂದು ಮಾಜಿ ಸೈನಿಕರಾದ ಕಾಟೇರ ರಮೇಶ್ ರವರು ನುಡಿದರು. ಅವರು ಜುಲೈ 26ರಂದು ಪಟ್ಟಣದ ಬಿಸಿಎಂ ಬಾಲಕಿಯರ ಹಾಸ್ಟೆಲ್ನಲ್ಲಿ ಜರುಗಿದ ಕಾರ್ಗಿಲ್ ವಿಜಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಮ್ಮೆಲ್ಲರಿಗೂ ಒಂದೇ ದೇವರು, ಅದು ದೇಶ ಸೇವೆಯಲ್ಲಿಯೇ ದೇವರ ಸೇವೆಯಾಗಿದೆ. ಸೈನಿಕನಾಗೋದೊಂದೇ ದೇಶ ಸೇವೆ ಮಾತ್ರವಲ್ಲ, ಸಾಮಾಜಿಕ ಸೇವೆ ಹಾಗೂ ಇತರೆ ಜನಪರ ಕಾರ್ಯಗಳ ಮೂಲಕ ಮತ್ತು ಸರ್ಕಾರಿ ಹುದ್ದೆಯಲ್ಲಿ ಇದ್ದು ನಿಷ್ಠೆ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವುದು ಕೂಡ ದೇಶ ಸೇವೆಯಾಗಿದೆ. ಎಲ್ಲರೂ ಸಮಾಜಕ್ಕಾಗಿ ದೇಶಕ್ಕಾಗಿ ತನುಮನವನ್ನು ಅರ್ಪಿಸಿಕೊಳ್ಳಬೇಕಿದೆ. ತ್ಯಾಗವೇ ನಿಜವಾದ ಸಮಾಜ ಹಾಗೂ ದೇಶ ಪೂಜೆಯಾಗಿದೆ. ಸಮಾಜ ದೇಶ ನಮಗೇನು ಕೊಟ್ಟಿದೆ ಎಂಬುದು ಮುಖ್ಯವಲ್ಲ, ದೇಶಕ್ಕಾಗಿ ನಾವೇನು ಕೊಡುಗೆ ನೀಡಿದ್ದೇವೆ ಎಂಬುದು ಬಹುಮುಖ್ಯ. ಸಮಾಜ ಸೇವೆ, ದೇಶ ಸೇವೆ, ದೇಶಾಭಿಮಾನವನ್ನು ಪ್ರತಿಯೊಬ್ಬರೂ ಹೊಂದಿರಲೇಬೇಕು. ಅದು ದೇಶದ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ರೈತರು, ಸೈನಿಕರು ದೇಶದ ಬಹುದೊಡ್ಡ ಆಸ್ತಿ. ಅವರನ್ನು ಎಲ್ಲರೂ ಗೌರವಿಸಬೇಕು, ಸತ್ಕರಿಸಬೇಕು ಎಂದು ಕರೆ ನೀಡಿದರು. ಹಾಸ್ಟೆಲ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದವರೆಲ್ಲರೂ ಸೇರಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಿಸಿದರು ಹಾಗೂ ಬೆಳಗುವ ಕ್ಯಾಂಡಲ್ ಅನ್ನು ಹಿಡಿದು ಕೆಲ ಹೊತ್ತು ಮೌನಾಚರಣೆ ಆಚರಿಸುವ ಮೂಲಕ ಯುದ್ಧದಲ್ಲಿ ವೀರ ಮರಣವನ್ನು ಅಪ್ಪಿರುವ ವೀರ ಯೋಧರಿಗೆ ಗೌರವ ನಮನಗಳನ್ನು ಸಲ್ಲಿಸಲಾಯಿತು. ಯೋಧರ ತ್ಯಾಗ, ಬಲಿದಾನಗೈದವರ, ದೇಶಕ್ಕಾಗಿ ಜೀವನವನ್ನೇ ಅರ್ಪಿಸಿಕೊಂಡವರ ಹಾಗೂ ಅವರ ಕುಟುಂಬಸ್ಥರ ತ್ಯಾಗಮಯ ಜೀವನದ ಗಾಥೆಗಳನ್ನು ಪ್ರಸ್ತುತಪಡಿಸಲಾಯಿತು. ಮತ್ತೋರ್ವ ಮಾಜಿ ಸೈನಿಕರಾದ ಮಂಜುನಾಥ್, ಹಾಸ್ಟೆಲ್ ವಾರ್ಡನ್ ಕೊಟ್ರಮ್ಮ ಕರ್ವೆ, ಅಧ್ಯಕ್ಷ ಕಾಟೇರ್ ಹಾಲೇಶ್, ಉಪನ್ಯಾಸಕರು ವಿಕಾಸ್ ರವರು ಮಾತನಾಡಿದರು. ಶಿಕ್ಷಕರಾದ ಜಯಣ್ಣ, ಶಿಕ್ಷಕಿಯರಾದ ಮಂಜುಳಾ ಹಾಗೂ ಸರಸ್ವತಿ, ಮಹಿಳಾ ವಕೀಲರಾದ ಇಂದ್ರಮ್ಮ, ಪತ್ರಕರ್ತ ಗುನ್ನಳ್ಳಿ ಶ್ರೀಧರ, ಸಾಮಾಜಿಕ ಹೋರಾಟಗಾರ ಎನ್ ಅರ್ಜುನ್ ಹಾಗೂ ಶಾಲೆಯ ಹಾಸ್ಟೆಲ್ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ಸಿಬ್ಬಂದಿಯವರು ಭಾಗವಹಿಸಿದ್ದರು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ನಾನು ನೋಡಿರ್ತಕ್ಕಂಥ ಲೈವ್ ಯುದ್ಧ ಅಂತದ್ದು ಇದೆ. ಆದರೆ ವಿಶೇಷ ಏನಂದರೆ ನಮ್ಮ ಮತ್ತೆ ಸೈನಿಕರಾಗಿ ಅನೇಕ ಯುದ್ಧಗಳಲ್ಲಿ ಮತ್ತು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರು ರಿಟೈರ್ಮೆಂಟ್ ಆಗಿ ನಮ್ಮ ಕೂಡ್ಲಿಗಳಿಗೆ ನಮ್ಮ ಜೊತೆಗಿದ್ದಾರೆ ಅನ್ನೋದು ನಮಗೆಲ್ಲರಿಗೆ ಹೆಮ್ಮೆ. ನಮಗಿಂತ ಹೆಚ್ಚು ಅನುಭವ ಅವರಿಗಿರುತ್ತೆ. ಕಾರ್ಗಿಲ್ ವಿಜಯೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಶೇಷ ಘಟನೆ ಗಮನಿಸಬೇಕಾಗಿತ್ತು ಅಂತಂದರೆ, ನಮ್ಮ ಭಾರತೀಯ ಸೈನಿಕರು 512 ಜನ ಮರಣ ಹೊಂದಿದ್ರು ಅನ್ನತಕ್ಕಂಥದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಸರಿಸುಮಾರು 1300 ಜನ ಸೈನಿಕರು ಇದರೊಳಗೆ ಅಂಗವಿಕಲರಾಗಿದ್ದಾರೆ. ಇವತ್ತಿನಿಗೂ ಕೂಡ ಕೈ ಕಾಲು ಕಳ್ಕೊಂಡು, ಕಣ್ಣುಗಳನ್ನು ಕಳ್ಕೊಂಡು, ತಮ್ಮ ದೇಹದ ಅಂಗಾಂಗಗಳನ್ನು ಕಳ್ಕೊಂಡು ಇವತ್ತಿನಿಗೂ ತೆವಳ್ಕೊಂಡು ಅಡ್ಡಾಡ್ತಾರೆ. ನಮ್ಮೂರೊಳಗೆ ಹೊಸಳ್ಳಿ ಅಂತಕ್ಕಂಥ ಒಂದು ಊರಿದೆ, ಅದರೊಳಗೆ 2 ಕಾಲುಗಳನ್ನು ಕಾರ್ಗಿಲ್ ಯುದ್ಧದಲ್ಲಿ ಕಳ್ಕೊಂಡಿರ್ತಕ್ಕಂಥ ಸೈನಿಕರು ನಮ್ಮ ಕೂಡ್ಲಿಗರು ಇದ್ದಾರೆ ಅಂತ ಆ ಥರದ್ದೊಂದು ಸಿಚುವೇಶನ್ಸ್ಗಳನ್ನ ನೋಡಿದ್ರೆ 1300 ಜನ ಇವತ್ತು ಅಂಗವಿಕಲರಾಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನ ಸೈನಿಕರಿಗೋಸ್ಕರ ಮಾಡಿದ್ವಿ. ವಾರ್ ಆಫ್ ಥ್ಯಾಂಕ್ಸ್ ಕಾರ್ಯಕ್ರಮದಲ್ಲಿ ಕೂಡ್ಲಿಗೆ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಬಟ್ ನಮಗೇನು ಅಂತಂತೇಳಿದ್ರೆ, ನಮಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಭಗವಂತ ಕೊಟ್ಟಿಲ್ಲ. ಆದರೆ ನಾವೇನು ಮಾಡಬೇಕು ಅಂತಂತೇಳಿದ್ರೆ, ನಮ್ಮ ದೇಶದಲ್ಲಿ ಸಂಪ್ರದಾಯದ ಪ್ರಕಾರ, ನಮ್ಮ ಧರ್ಮದ ಪ್ರಕಾರ ಏನು ಅಂತಂತೇಳಿದ್ರೆ, ನಾವು ಯಾರಿಗೆ ಮನಸ್ಪೂರ್ವಕವಾಗಿ ಶುಭ ಹಾರೈಸ್ತೀವಿ, ಯಾರಿಗೆ ನಾವು ಒಳ್ಳೇದಾಗಲಿ ಅಂತ ಹರಿಸ್ತೀವಿ, ಅದು ಯಾವುದೋ ಒಂದು ರೂಪದಲ್ಲಿ ಒಬ್ರಿಗೋಗಿ ಮುಟ್ಟುತ್ತೆ ಅಂತೇಳಿ ಭಗವದ್ಗೀತೆಯಲ್ಲಿ ಕೂಡ ನಾವು ಬರೆದಿದ್ವಿ. ಹಾಗಾಗಿ ನಾವೇನು ಅನ್ಕೋಬೇಕು ಅಂದರೆ, ನಮ್ಮ ವೈಯಕ್ತಿಕ ಬೇಡಿಕೆಗಳು, ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕಾರ್ಯಗಳು ದಿನನಿತ್ಯ ಇದ್ದೇ ಇರುತ್ತೆ. ಆದರೆ ಒಂದು ಮರಗದೊಳಗೆ 24 ತಾಸೊಳಗೆ 1 ಸೆಕೆಂಡ್ ಆದರೂ, 1 ನಿಮಿಷ ಆದರೂ ನಮ್ಮ ಸೈನಿಕರಿಗೆ ಒಳ್ಳೇದಾಗಲಿ, ದೇವರೇ ಅವ್ರ ಮೇಲೆ ನಿನ್ನ ಆಶೀರ್ವಾದ ಇರಲಿ ಅಂತ ಇಷ್ಟೇ. ನಮಗೆ ಯಾವ ದೇವರು ಅಂತ ಗೊತ್ತಿಲ್ಲ, ನಾನು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ನಾವು ನಂಬಿರ್ತಕ್ಕಂಥ ದೇವರಿಗೆ ಒಂದು ಸರಿ ಅವ್ರನ್ನ ಸ್ಮರಣೆ ಮಾಡಿದರೆ, ಯಾವುದೋ ಒಬ್ಬ ಸೈನಿಕರಿಗೆ ಗುಂಡು ತಪ್ಪುತ್ತೇನೋ ನಿಮ್ಮ ಒಂದು ಬೇಡಿಕೆಯಿಂದ, ನಿಮ್ಮ ಒಂದು ಏನೋ ಒಂದು ಕೋರಿಕೆಯಿಂದ ಭಗವಂತ ಅವರಿಗೊಂದು ಆಶೀರ್ವಾದ ಮಾಡ್ತಾನೇನೋ, ಯಾವುದೋ ಒಬ್ಬ ಸೈನಿಕನಿಗೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ತಡೆ ಹಿಡಿತಾನೇನೋ ನಮ್ಮ ಒಂದು ಬೇಡಿಕೆಗೋಸ್ಕರ. ಈ ಥರದೊಂದು ಆಲೋಚನೆ ಮಾಡೋದು ತುಂಬ ಉತ್ತಮ. ನಾವು ತಿಂತಕ್ಕಂಥ ಪ್ರತಿಯೊಂದು ತುತ್ತಲ್ಲಿ ಕೂಡ ರೈತರ ಶ್ರಮ ಇದೆ. ಹಾಗೆ ನಾವು ಮಲಗಬೇಕಾದ್ರೆ, ಇವತ್ತು ಶಾಂತ ರೀತಿಯಿಂದ ಮಲಗಬೇಕಾದ್ರೆ ಸೈನಿಕರ ಶ್ರಮ ಇದೆ. ಹಾಗಾಗಿ ನಮಗೋಸ್ಕರ ಹಗಲು ರಾತ್ರಿ ಅಷ್ಟು ಎತ್ತರದ ಪ್ರದೇಶದಲ್ಲಿ ಹೋರಾಟ ಮಾಡ್ತಾರೆ, ನಮ್ಮ ದೇಶನ ಕಾಯ್ತಾ ಇದ್ದಾರೆ ಅಂದರೆ, ಅವ್ರನ್ನ ನಾವು ನೆನೆಸ್ಕೊಳ್ಳೋದು, ಅವ್ರನ್ನ ನಾವು ಮನನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದೇಶಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನೋ, ನಾನು ಸೈನ್ಯ ಇಟ್ಕೊಂಡು ಮುಂದಿಟ್ಕೊಂಡು ಹೋರಾಟ ಮಾಡಬೇಕು ಅಂತಂತೇನಿಲ್ಲ. ನಾವು ರಸ್ತೆಯಲ್ಲಿ ನಡಿಬೇಕಾದ್ರೆ ಒಂದು ಬಿದ್ದಿರ್ತಕ್ಕಂಥ ಒಂದು ಮುಳ್ಳನ್ನು ತೆಗೆದು ಸೈಡಿಗೆ ಹಾಕಿದ್ರು ಕೂಡ ಅದನ್ನೂ ಒಂದು ಸೇವೆನೆ. ಅಂಥದ್ರಲ್ಲಿ ನಮ್ಮ ಸೈನಿಕರಿಗೋಸ್ಕರ ನಾವೆಲ್ಲರೂ ಕೂಡ ಒಂದು ದಿನ, ನಿಮಿಷ ಬೇಡ, 1 ಗಂಟೆ ಬೇಡ, 1 ಸೆಕೆಂಡ್ ಮಲಗೋಕ್ಕಿಂತ ಮುಂಚೆ ನಮ್ಮ ದೇಶಕ್ಕಿರ್ತಕ್ಕಂಥ ಯಾವುದೋ ಸೈನಿಕರಿಗೆ ಒಳ್ಳೇದಾಗಲಿ ಇಷ್ಟೇ ಬಯಸಿ ನಾವು ಮಲ್ಕೊಂಡ್ರೆ, ನಮ್ಮ 140 ಕೋಟಿ ಜನ ಬದುಕ್ತೀವಿ. 140 ಜನ ಕೋಟಿ ಕೂಗು ಒಂದೇ ಸರಿ ಭಗವಂತನಿಗೆ ಮುಟ್ಟುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಸೈನಿಕರಿಗೆ ಬಲ ಸಿಗುತ್ತೆ. ಇದೊಂದು ಕೆಲಸ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ತನಕ ಎಲ್ಲರೂ ಮಾತಾಡಿದರೆ ಸಮಯ ಆಗಿದೆ. ನಾನು ಕೂಡ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಇಮಿಡಿಯೇಟಾಗಿ ಫೋನ್ ಮಾಡಿದ್ರಿ ಈ ಥರ ಇದೆ ಅಂತೇಳಿ. ಸ್ವಲ್ಪ ಮುಂಚೆ ಹೇಳಿದ್ರೆ
ಕಾರ್ಯಕ್ರಮ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ತಿದ್ದೇನೋ ಅನಿಸುತ್ತೆ. ಇಲ್ಲಿಗೆ ತನಕ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಂತಕ್ಕಂಥ ನಮ್ಮ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳು ನಮಗೆ ತಿಳಿಸ್ಕೊಡಿ ಅಂತ ದಯವಿಟ್ಟು ಕೇಳ್ತೀನಿ. ಜನ್ಮದಲ್ಲಿ ಆಕಾಶ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನಾನು ರಿಟೈರ್ಡ್ ಆಗಿ ಕರೆಕ್ಟ್ 1 ವರ್ಷ ಆಯಿತು ಅಷ್ಟೇ. ಸಾರು ಚಿಕ್ಕವರದಾಗೆ ನೋಡ್ತಾ ಇದ್ವಿ, ದೂರ ಕಡೆಯಿಂದ ರಿಲೇಷನ್ ಕೊಡೋದು. ಈ ಕಾರ್ಗಿಲ್ ಯುದ್ಧ ನಡೆದ ತಕ್ಷಣ ನಾವೆಲ್ಲ ಚಿಕ್ಕ ಹುಡುಗರು, ನಿಮ್ಮ ಮಾಡಿ ಚಿಕ್ಕ ಹುಡುಗರು, ಕಾರ್ಗಿಲ್ ಯುದ್ಧ ನಡೆದ ಮೇಲೆ ಇಲ್ಲಿ ಮೆರವಣಿಗೆ ಬಂದಿದ್ರು ಕೂಡ್ಲಿಗೊಳಗೆ. ಯಾರು ನೋಡಿದ್ರು ಆಗೋದಿಲ್ಲ, ಮೆರವಣಿಗೆಲ್ಲ ಒಂದು ಸೈನಿಕರೆಲ್ಲ ಗಾಡಿಯಲ್ಲೆಲ್ಲ ಮೆರವಣಿಗೆ ಬಂದಿದ್ರು. ಅವಾಗ ನೋಡಿದ ತಕ್ಷಣ ನಮಗೆ ಒಂಥರ ಮೈಯೆಲ್ಲ ರೋಮಾಂಚನ ಆಗೋದು, ಏನಪ್ಪ ಇಂಥದ್ದೊಂದು ಅವಕಾಶ ನಮ್ಗೆ ಸಿಗುತ್ತಾ ಅಂತೇಳಿ. ಆದರೆ ದೇವರು ಮಾತು ದೇವರಿಗೆ ಯಾವ ರೀತಿ ಮುಗಿತೋ ಗೊತ್ತಿಲ್ಲ. ನಾವು ಆ ಡ್ರೆಸ್ ಹಾಕೋಣಕ್ಕೆ, ಆ ದೇಶ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಇತ್ತು. ನಾವು ಅಂದ್ಕೊಂಡಂಗೆ ಅಲ್ಲ, ಅಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡೋದಂದರೆ ಸಾಮಾನ್ಯ ಜನರಿಗೆ ಕೆಲವರಿಗೆ ನೋಡಿದಂಗೆ ಅಲ್ಲಿ ಅಂದರೆ ಅವ್ರಿಗೆ ಗಂಡು ಹಿಡ್ಕೊಂಡು ಡ್ಯೂಟಿ ಮಾಡ್ತಾರೆ ಅಷ್ಟೇ ಅನ್ಸೋದಂಗೆ. ಆದರೆ ಒಂದೊಂದು ದಿನ ಕಳೆದು ತುಂಬ ಕಷ್ಟ ಆಗುತ್ತೆ. ರಾತ್ರಿ ಮಲಗಿದ್ರೆ ಮಲಗೋದಂದರೆ ಕಡಿಮೆನೇ, ಭಾಳ 4 ತಾಸು ನಿದ್ದೆ ಮಾಡ್ತೀವಿ ಹೆಚ್ಚು ಕಮ್ಮಿ ಅಂದರೆ, ಅಷ್ಟೇ ಜಾಸ್ತಿ ನಿದ್ದೆ ಮಾಡೋದು. ನೀವು ಸ್ಕೂಲಲ್ಲಿ ಅಷ್ಟರಲ್ಲಿ ನಿದ್ದೆ ಇಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಬೆಳಗ್ಗೆ ಬೇಗ ಎಬ್ಸ್ಬೋದು, ನಿಮಗೆ ಫೀಲ್ ಆಗುತ್ತೆ ಬೆಳಗ್ಗೆ ಬೇಗ ಎಬ್ಸ್ಕೊಳ್ಳೋದು ಅಂತ. ಪ್ರತಿದಿನವೂ 4:15 ಇಲ್ಲ 5 ಗಂಟೆಗೆ ಹೇಳ್ತೀವಿ, ಅಷ್ಟೊತ್ತಿಗೆ ಸ್ನಾನ ಮಾಡ್ತೀವಿ. ಕಾಮನ್ ರೂಟೀನ್, ಪ್ರತಿಯೊಬ್ಬ ಸೈನಿಕನು ಇದು ಕಾಮನ್ ರೂಟೀನ್. ಮತ್ತು ರಾತ್ರಿ ಮಲ್ತಾರ ಇಲ್ಲ ಮಲಗೋದು, ಮತ್ತು ಹಗಲೆಲ್ಲ ವರ್ಕ್ ಮಾಡಿ ಡ್ಯೂಟಿ ಮಾಡಿ ಮತ್ತು ನೈಟ್ ಡ್ಯೂಟಿಗೆ ಹೋಗಬೇಕು. ನೈಟ್ ಡ್ಯೂಟಿಗೆ ಯಾಕೆ ಹೋಗಬೇಕು? ನಾವಲ್ಲಿ ನೈಟ್ ಡ್ಯೂಟಿ ಮಾಡ್ತಾನೆ ಎಲ್ಲರೂ ಇಲ್ಲಿ ದೇಶದಲ್ಲಿ ಎಲ್ಲರೂ ನೆಮ್ಮದಿಯಾಗಿರೋಕ್ಕೆ ಸಾಕು. ಹಾಗಾಗಿ ಅಲ್ಲಿಂದ ಜಮ್ಮು ಕಾಶ್ಮೀರದಲ್ಲಿ ತುಂಬ ಚಳಿ ಇದೆ. ಇಷ್ಟು ಚಳಿ ಇದೆ ಅಂದರೆ ಅಲ್ಲಿ ಇರೋಕ್ಕಾಗಲ್ಲ. 1999 ಕಾರ್ಗಿಲ್ ಯುದ್ಧ ನಡೀತಲ್ಲ, ಅಲ್ಲಿ ಕಾರ್ಗಿಲ್ ಹಿಲ್ ಅಂದರೆ ಅದು ಗುಡ್ಡ ಅಂತ ಅರ್ಥ. ಆ ಗುಡ್ಡದಲ್ಲಿ ಚಳಿಗಾಲದಲ್ಲಿ ಸೈನಿಕರೆಲ್ಲ ಕೆಳಗೆ ಬಂದುಬಿಟ್ಟಿದ್ರು. ಕೆಳಗೆ ಬಂದ ತಕ್ಷಣ ಇದು ಪಾಕಿಸ್ತಾನ ಸೈನಿಕರು ಇದನ್ನ ಒಳ್ಳೆ ಅವಕಾಶ ಅಂದ್ಕೊಂಡು ನಿಧಾನಕ್ಕೆ ಒಳಗಡೆ ನುಗ್ಗಿ ಫೆಬ್ರವರಿಯಲ್ಲಿ ನುಗ್ಗಿದ್ರು. ಫೆಬ್ರವರಿ 12ಕ್ಕೆ ನುಗ್ಗಿದ್ರು ಒಳಗಡೆ. 2 ತಿಂಗಳವರೆಗೂ ನಮ್ಮ ಗೌರ್ಮೆಂಟಿಗೆ ಗೊತ್ತಾಗಿಲ್ಲ. 10 ಪೋಸ್ಟ್ ಇದೆ. ಪೋಸ್ಟ್ ಅಂದರೆ ಒಂದೊಂದು ಜಾಗದಲ್ಲಿ ಅವ್ರು ಡ್ಯೂಟಿ ಮಾಡ್ತಾರೆ. ಇಂಥ 10 ಪೋಸ್ಟನ್ನು ವಶಪಡಿಸ್ಕೊಂಡ್ರು. ಇಲ್ಲಿವರೆಗೂ ಏಪ್ರಿಲ್ವರೆಗೂ ವಶಪಡಿಸ್ಕೊಂಡ್ರು. ಅಲ್ಲಿವರೆಗೂ ಈಗ ಮೇಡಮ್ ಅವ್ರು ಹೇಳಿದ್ರು, ಕುರಿಕಾಯೋ ವ್ಯಕ್ತಿ ಈ ಥರ ಹೋದ, ಅವ್ನಿಗೆ ಗೊತ್ತಾಗುತ್ತೆ. ಲೋಕಲ್ ವ್ಯಕ್ತಿ ಅವನಿಗೆ ನಾರ್ಮಲಾಗಿ ಗೊತ್ತಾಗುತ್ತೆ ನಮ್ಮ ದೇಶದ ಯಾರು ಹೊರ ದೇಶದ ಯಾರು. ಹಂಗಾಗಿ ಅವ್ನು ಕಾಮನಾಗಿ ಬಂದು ಒಂದ್ಸರಿ ಹೇಳ್ದ, ಕೆಳಗಡೆ ಬಂದು ಕ್ಯಾಂಪಲ್ಲಿ ಇನ್ಫಾರ್ಮ್ ಮಾಡಬೇಕು, ಈ ಥರ ಬೇರೆ ಕಡೆ ಬಂದಿದ್ದಾರೆ, ನಂಬಿಲ್ವರು ಯಾರು. ಕ್ಯಾಪ್ಟನ್ನು ಒಂದು ಸ್ವಲ್ಪ ಕನ್ಫ್ಯೂಸಲ್ಲಿದೆ. ಅವರು ಹೋಗ್ತಾರೆ ಹಿಂದೆ ಸಣ್ಣ ತುಗಡಿ ತಗೊಂಡು 7 ಜನ ಕರ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಆಗಿ ಅವ್ನು ಬಂದು ಹೋಗ್ತಾರೆ. ಅವಾಗ ಕನ್ಫರ್ಮ್ ಆಗುತ್ತೆ ಈ ಥರ ಆಗಿದೆ ಅಂತೇಳಿ. ಅಲ್ಲಿಂದ ಯುದ್ಧ ಸ್ಟಾರ್ಟ್ ಆಯಿತು. ಸೊ ಇದು ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಇಷ್ಟು ಜನ ಸಹಾಯಕ್ಕೆ ಕಾರಣ ಏನಂದರೆ ಇದು ಗೊತ್ತಿಲ್ಲದೇ ಆಗಿರೋ ಯುದ್ಧ, ಮೊದಲೇ ಇನ್ಫಾರ್ಮ್ ಇರಲಿಲ್ಲ. ಹಂಗಾಗಿ ಅವರು ನಮ್ಮ ಮೇನ್ ಪ್ಲೇಸ್ಗಳನ್ನೆಲ್ಲ ವಶಪಡಿಸ್ಕೊಂಡಿದ್ರು. ನಮ್ಮರೀಗ ಮೇಲಿಂದ ಕಲ್ಲು ಒಗೆಯೋದಕ್ಕೂ ಕೆಳಗಿಂದ ನಾವು ಮೇಲೆ ಒಗೆಯೋದಕ್ಕೂ ತುಂಬ ಎಫೆಕ್ಟ್ ಆಗುತ್ತೆ. ಮೇಲಿಂದ ಹೋದರೆ ಸ್ಪೀಡಾಗಿ ಬರುತ್ತೆ, ಕೆಳಗಿಂದ ನಾವು ಹೊಡೆದ್ರೆ ಹೋಗ್ಯೋಕ್ಕಾಗಲ್ಲ ಇಷ್ಟೇ. ಹಂಗಾಗಿ ಮೇನ್ ಪ್ಲೇಸ್ನವರು ಆಕ್ರಮಿಸ್ಬಿಟ್ಟಿದ್ರು. ಸೊ ಹಂಗಾಗಿ ನಾವು ಈ ಕಾರ್ಗಿಲ್ ಯುದ್ಧಕ್ಕೆಲ್ಲ ತುಂಬ ಶ್ರಮಪಟ್ಟಿವಿ. ಭಾಳ ಸೈನಿಕರು ಸಹಾಯಕ್ಕೆ ಕಾರಣ ಆಯಿತು. ಆದರೂ ನಮ್ಮ ದೇಶದ ಸೈನಿಕರು ತುಂಬ ಹೋರಾಡಿ ತುಂಬ ಪ್ರಾಣ ಬಲಿದಾನಗಳು ಕೊಟ್ಟು ನಮ್ಮ ದೇಶನ ಕಾಪಾಡಿದ್ದಾರೆ. ಅಂಥ ಸೌಭಾಗ್ಯ ನಮಗೂ ಸಿಕ್ಕಿದೆ. ನಾವು ನಮ್ಮ ಟೈಮಲ್ಲಿ ಅಷ್ಟೇ ಆ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಆದ ಕಾರ್ಗಿಲ್ ಯುದ್ಧ ಆಯ್ತಲ್ಲ, ಪ್ರತಿಯೊಂದು ಬಾಡಿ ಮನೆಗೆ ಬಂದವು. ಪ್ರತಿಯೊಂದು ಬಾಡಿ ಹೆಂಗಿರಲ್ಲ, ಒಟ್ಟು ಆ ಮೂಳೆ ಮಾಸು ಕಟ್ಟಿ ಅವ್ನು ಬಾಡಿ ಕೊಟ್ಟಿದ್ದಾರೆ. ಅದು ರೂಲ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ಅವರು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಬಗ್ಗೆ ಗಮನ ಎಲ್ಲರಿಗೂ ಇದೆ. ಎಲ್ಲರೂ ದೇಶ ಪ್ರೇಮಿಗಳೇನೆ, ವಿದ್ಯಾರ್ಥಿಗಳು ದೇಶ ಪ್ರೇಮಿಗಳೇ. ದೇಶ ಪ್ರೇಮಿ ಹೆಂಗಿರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಣಕಣದಲ್ಲಿ ಬರ್ಬೋದು. ಅಂದರೆ ಪ್ರತಿಯೊಂದು ಮನಸ್ಸಲ್ಲಿ ನಾನು ದೇಶ ಸೇವೆ ಮಾಡಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಏನು ಮಾಡಿದೆ ಮುಖ್ಯ, ನಾನು ಏನು ಮಾಡಿದೆ, ದೇಶನ ಏನು ಮಾಡೋದು ಮುಖ್ಯ ಅಲ್ಲ, ದೇಶ ನನಗೇನು ಮಾಡಿದೆ ಮುಖ್ಯ, ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅದು ಮುಖ್ಯ. ನೀವು ನಿಮ್ಮ ತಂದೆಗೋಸ್ಕರ ಏನು ಮಾಡಿದ್ರಿ, ನಮ್ಮ ದೇಶಕ್ಕೆ ಊರಿಗೋಸ್ಕರ ಏನು ಮಾಡಿದ್ರಿ ಅದು ಮುಖ್ಯ. ಪ್ರತಿಯೊಬ್ಬರು ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ ಇವತ್ತು ನಮ್ಮ ದೇಶ ಭಾಳ ಉನ್ನತ ಹೋಗುತ್ತೆ. ಎಲ್ಲರೂ ಏನಂತ ನನಗೆ ಹಾಕಬೇಕು, ನೀಗೆ ಹಾಕಬೇಕು, ನನಗೆ ಹಾಕಬೇಕು, ನೀಗೆ ಹಾಕಬೇಕು. ಯಾರು ತನ್ನ ಮಗು ಇದು ಸತಿ ಬರಪ್ಪ ಇಬ್ಬರು ಹಿಂಗೆ ಅದನ್ನ ಯಾವ ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು. ದಯಮಾಡಿ ಎಲ್ಲರಿಗೆ ನಮಗೆ ದೇಶ ಸೇವೆ ಯಾವುದೇ ರೂಪದಲ್ಲಿ, ಅದು ಮಿಲಿಟ್ರಿಗೆ ಹೋಗಿ ಮಾಡಿ ಗಂಡ ಹಿಡಿತನೇ ಮಾಡ್ಬೇಕಂತಲ್ಲ, ಅದನ್ನು ಯಾವುದೇ ಒಂದು ರೂಪದಲ್ಲಿ ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಮಾಡಿ. ನೀವು ವಿದ್ಯಾರ್ಥಿಗಳು ಇದ್ದೀರಲ್ಲ, ಇವತ್ತು ನಾಳೆ ನೀವೇ ಇವತ್ತು ಫಸ್ಟಿಗೆ ಮಿಲಿಟ್ರಿಯಲ್ಲಿ ಲೇಡೀಸ್ ಇದ್ದಿಲ್ಲ, ಇವತ್ತೆಲ್ಲ ಲೇಡೀಸ್ ಆಗ್ತದೆ, ಅಪಾಯಿಂಟ್ಮೆಂಟ್ ಆಗ್ತದೆ. ನಿಮಗೊಂದು ಅವಕಾಶ ಇದೆ. ವೀರ ವನಿತೆಯರು ನಮ್ಮ ವಿಜಯನಗರ ಡಿಸ್ಟಿಕ್ ಒಣಕೆ ಓಬವ್ವನ ಹುಟ್ಟಿದ ನಾಡಿದೆ. ಯಾವ ನಾಡು? ಒಣಕೆ ಓಬವ್ವ ಹುಟ್ಟಿದ ನಾಡು. ಆ ಟೈಮಲ್ಲಿ ಒಣಕೆ ಓಬವ್ವನೇ ಒಂದು ದೊಡ್ಡ ಹೆಸರು ಮಾಡಿದ ಇತಿಹಾಸ ಇದೆ. ಅಂಥ ವೀರ ವನಿತೆಯರ ಒಣಕೆ ಓಬವ್ವನ ನಾಡಿನ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕೂಡ್ಲಿ ತಾಲೂಕಿನ ಮಹಿಳೆಯರು ನೀವು
ನೀವೊಂದು ಟಾಪನ್ನು ಹಾಗೆ ಹಾಕ್ತೀರಿ, ಯಾವಾಗಲೂ ನೀವು ಸ್ಮರಿಸಿ ದೇವರ ಹತ್ರ ಬೇಡಿಕೆ ಹೇಳಿ, ತಂದೆ ತಾಯಿ ಹತ್ರ ಆಶೀರ್ವಾದ ಇರಲಿ. ನಮ್ಮ ಜಯಣ್ಣ ಸರ್ ಹೇಳಿದ್ರು, ಲಾಯರ್ ಮೇಡಮ್ ಹೇಳಿದ್ರು, ನಮ್ಮ ತಂಗಿ ಹೇಳಿದ್ರು, ಮತ್ತು ವಿವೇಕ್ ಸರ್ ಹೇಳಿದ್ರು, ಮಂಜಾ ಸರ್ ಹೇಳಿದ್ರು, ಪ್ರತಿಯೊಬ್ಬರು ಯೋಧನೆ. ಅವ್ನು ಮಿಲಿಟರಿ ಡ್ರೆಸ್ ಹಾಕಿ ಗನ್ ಹಿಡ್ಕೊಂಡು ಯೋಧಲ್ಲ, ಅವ್ನು ಶಿಸ್ತಿನ ಸಿಪಾಯಿ. ಅಂದರೆ ನೀವು ಶಿಸ್ತಾಗಿ ಟೀಚರ್ ಮೇಡಮ್ ಗೌರವ ಕೊಡೋದಾಗಲಿ, ಯಾರನ್ನ ವಯಸ್ಸಾದವರಿಗೆ ಸಹಾಯ ಮಾಡೋದಾಗಲಿ, ಎಲ್ಲದು. ಈಗ ನೋಡು 63 ಬರ್ತಿ ಮೇಡಮ್, ಅಪ್ಪರ್ 63 ಬರ್ತೀಯಲ್ಲ, 63 ಹೊತ್ತು 87 ವರ್ಷ ಇನ್ನೂ ಹಿಂಗೆ ಸ್ಟನ್ಯವಾಗಿದ್ದಾರೆ. ಇಲ್ಲೇ ನಮ್ಮ ಮನೆ ಇದೆ, ಹಾಂ ಇನ್ನೂ ಓಡಾಡ್ತಾರೆ. ಆಕ್ಸಿಡೆಂಟ್ ಆಯ್ತು ಮೊನ್ನೆ ರೀಸೆಂಟ್ ಆಗಿ. ಅವರು ವಿವೇಕ್ ಅಷ್ಟು ವಯಸ್ಸು ದೇವೇಂದ್ರ ಪ್ರಸಾದ್ ಕನ್ನಡ ಮಾಡಿದ್ವಲ್ಲ, ಅಂತ ಪೆಟ್ಟು ಬಿದ್ದರೆ ಸತಿ ಬಳ್ಳು ಹೊಡ್ತಾ ಬಿದ್ದ ಅದರಲ್ಲಿ ಬೈಕ್ ಹೊಡೆದು ಮಾಡ್ತಾರೆ. ನಾನು ಹೊಂಡ್ರಾಗ್ಬಿಟ್ಟಿದ್ದೀನಿ, ಸುಳ್ಳಲ್ಲ. ಏನ್ ಇಷ್ಟೊಂದು ಧೈರ್ಯ ನಿಮಗೆ? ಅವರು ಈಶೆ ಮಾಡಿಸ್ತಾ ಇಲ್ಲ, ಏನು ಉಳಿದು ಹೋಗ್ತಿಲ್ಲ, ಅಷ್ಟೊಂದು ಧೈರ್ಯ. ಅವ್ರ ಮಗ ಸೈಡ್ ಕಿವಿ ಅಂತ ಅಷ್ಟೊಂದು ಧೈರ್ಯ, ಸೈನಿಕರು ಅಷ್ಟೊಂದು. ನಾನು ಹೇಳ್ತೀನಿ ಸರ್, ನಮ್ಮ ಗಾಳಿ ಬೇಡ, ಈಗ ಕಾರ ಬರ್ತೀನಿ, ಬಸ್ತಿ ಬರ್ತೀವಿ ಅಂತ ಬರಾಕ್ತಾ ಇರಲಿಲ್ಲ. ಇವತ್ತು ಸೈನಿಕರು ಮುಖ್ಯ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೆ ಕಣಕಣದಲ್ಲಿ ಬರೋದು. ನಾನು ಸೈನಿಕ, ನಾನು ಒಂದು ನನ್ನ ದೇಶಕ್ಕೋಸ್ಕರ ಮಾಡಿ ತೋರಿಸ್ಬೇಕು. ದೇಶ ನನಗೆ ಕೊಡ್ತು ಮುಖ್ಯ ಅಲ್ಲ, ನನಗೆ ಫ್ರೀ ಕೊಡ್ತು ಅದು ಕೊಡೋದು ಮುಖ್ಯ ಅಲ್ಲ. ನಾನು ದೇಶಕ್ಕೆ ಹೆಂಗೆ ಕೊಟ್ಟೆ, ನನ್ನಿಂದ ಏನು ಸಹಾಯ ಆಗುತ್ತೆ ಅದು ಮಾಡಿ. ನಿಮ್ಮಿಂದ ಏನು ದೊಡ್ಡದು ಕಡಿಮೆ ಆಗುತ್ತೆ, ನಿಮ್ಮಿಷ್ಟ ಕಾಣಿಸ್ತಾ ಸಣ್ಣ ಸಹಾಯ. ನೋಡು, ಒಂದು ಅಳಿದಿದೆಯಲ್ಲ, ರಾಮಸೇತು ಪಟ್ಟ ಮಣ್ಣು ಪಟ್ಟಿಗೆ ಮಾಡಿದ್ವಿ. ಇವತ್ತು ಅಳಿದ ಜೀವ ಪೂರ್ತಿ ಇಷ್ಟರಲ್ಲಿ ಒಂದು ಇತಿಹಾಸದಲ್ಲಿ ಒಂದು ಹೇಳ್ತಾರೆ, ಅಳಿದ ಸೇವೆ. ಅಳಿದ ಸೇವೆ ಆಗಂತ ಹೇಳಿ, ಅಳಿದ ದೊಡ್ಡ ಮಣ್ಣು ದೊಡ್ಡ ಬಂಡಿ ಹೊತ್ಕೊಂಬರ್ಲಿಲ್ಲ, ಸಣ್ಣ ಸೇವೆ, ಅಳಿದ ಸೇವೆ. ಆ ಅಳಿದ ಸೇವೆ ಮಾಡಿ ನಾನು, ಅದಕ್ಕೆ ನಮಗೊಂದು ತೃಪ್ತಿ, ದೇಶಕ್ಕೊಂದು ತೃಪ್ತಿ. ಎಲ್ಲರಿಗೂ ಯಾವುದೋ ಕಾರಣದಿಂದ ಮಾಡಿ ಭಾಳ ಅನುಕೂಲ. ನಮಗೆ ಈ ನಮ್ಮ ಸಮಯ ಭಾಳ ಕಡಿಮೆ ಇದರಿಂದ ನಮ್ಮ ವಿವೇಕ್ ಸರ್ ಆದರು, ನಮ್ಮ ಪತ್ರಕರ್ತರಾದರು, ರಕ್ಷಣಾ ವೇದಿಕೆ ಅಧ್ಯಕ್ಷರ ನಮ್ಮ ಹರೀಶ್ವರ ಸರ್ ಆದರು, ವಕೀಲರ ಮೇಡಮ್ ಆದರು, ಮತ್ತು ಜಯಣ್ಣ ಸರ್ ಆದರು. ಕೊಟ್ಟರು ಮೇಡಮ್ 5 ನಿಮಿಷದಲ್ಲಿ ನಾನು ಬಳ್ಳಾರಿಗೆ ಬರ್ತಿದ್ದೆ, ರಾಮಪುರ ಹೋಗಿ ಆ ಮೇಡಮ್ ಒಂದು ಮಾತು ಮೇಡಮ್ ಅವ್ರಿಗೆ ಇದೆ ಮೇಡಮ್, ದಯಮಾಡಿ ನಮಗೆ ಒಂದು ಅವಕಾಶ ಮಾಡಿ. ಬರೀ ಸರ್ ನೀವು ಕಾರ್ಯ ವಿಡಿಯೋಸ್ ಮಾಡೋದು 10 ನಿಮಿಷ ವಿವೇಕ್ ಸರ್, 10 ನಿಮಿಷ ಮಂಜಿಗೆ ಹೇಳಿದೆ ನಾನು. ಯಾಕಂದ್ರೆ ಟೈಮ್ ಅಭಾವ, ನಾವು ಹೊರಗಡೆ ಹೋಗಿದ್ದೆ, ನಾವು ಏನೋ ಮಾಡೋದು ನೋಡೋದು ಆಗಲಿ. ಅಷ್ಟೊಂದು ನಮ್ಮ ದೊಡ್ಡದೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ, ನಮಗೆ ಆಗಲಿ ಎಷ್ಟಾದಷ್ಟು ಮಾಡಿದ್ವಿ. ನಮಗೆ ಮುಖ್ಯ, ನಮಗೆ ಜನರು ಆಗಸ್ಟ್ 15 ಜನವರಿ 26 ಕಾಲ ಜನರು ಎಗ್ಗಾಡೋದು ಮುಖ್ಯ ಅಲ್ಲ. ನಮಗೇನೋ ದೇಶಕ್ಕೋಸ್ಕರ ಪ್ರೀತಿ, ಪ್ರೇಮ, ವಾತ್ಸಲ್ಯ ಇದು ಮುಖ್ಯ ನಮಗೆ. ಆ ಉದ್ದೇಶದಿಂದ ನಮ್ಮ ವೀರ ವನಿತೆಯ ನಮ್ಮ ಶಿಕ್ಷಕಿಯರು ಮತ್ತು ನಮ್ಮ ಸ್ಟೂಡೆಂಟ್ಗಳು ಎಲ್ಲರಿಗೂ ಹೇಳಿದಿಷ್ಟೇ, ಪ್ರತಿಯೊಬ್ಬರಲ್ಲಿ ನಮ್ಮ ದೇಶ ಪ್ರೇಮದ ಬಗ್ಗೆ ಉಕ್ಕಿ ಬರ್ಬೋದು. ಅದೇ ನಾನು ಹೇಳಿದ್ರೆ ನಿಮ್ಮ ತಮ್ಮ ಎಲ್ಲರೂ ನಿಮಗೆ ಸಹಕಾರ ಮಾಡಿದಂತೆ ಎಲ್ಲರೂ ಧನ್ಯವಾದಗಳು. ಇವ್ರು ನೆನೆಸ್ತೀವಿ ಅಂತ ನಮ್ಮ ದೇಶದಲ್ಲಿ ನಾವು ಆರೋಗ್ಯವಾಗಿ ಆಯಾಗಿರೋ ಕಾರಣ ಯಾರು? ಈ ಸೈನಿಕರೇ. ಈಗ ರಾತ್ರಿ ಮಲಗಕ್ಕೆ ಆಯೋಗ ಮಾಡೋ ಉದ್ದೇಶದಿಂದ ಯಾರು? ನಮ್ಮ ಸೈನಿಕರೇ. ಒಂದು ಅನ್ನ ತಿನ್ನಕ್ಕೆ ಯಾರು? ರೈತರೇ. ಆ ರೈತರನ್ನು ಸೈನಿಕರನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ನೆನೆಸ್ತೀರಿ? ರೈತ ನೆನೆಸ್ತೀರಿ. ಎದ್ದು ಕೈ ಮುಗಿದ್ರು ದೇವ್ರು ನೆನೆಸಿ, ಅನ್ನ ಅಂತೂ ತಿಕ್ತಿರಲ್ಲ, ರೈತರು ನೆನೆಸಿ. ಎಲ್ಲ ಪ್ರತಿಯೊಬ್ಬರು ರೈತರು ನೆನೆಸಿ. ಯಾಕೆ ನೆನೆಸ್ತೀರಿ? ಒಂದು ತುತ್ತು ಅನ್ನ ಕೊಡ್ತಾನೆ. ಅವನು ರಿಯಲ್ ಎಸ್ಟೇಟು ಆ ಸ್ಟೇಟ್ ಮಾಡಕ್ ಹೋಗಲ್ಲ. ಮನುಷ್ಯ ಮಾಡೋದೇನೋ ತುತ್ತು ಅನ್ನಕ್ಕೋಸ್ಕರನೇ ಹೊಲ ಬೆಳೆದ್ರ ಬೆಳೆ. ಹಂಗಾಗಿ ಪ್ರತಿಯೊಬ್ಬರು ರೈತರು ನೆನೆಸಿ ಊಟ ಮಾಡಿ ನೆಮ್ಮದಿಯಾಗಿರ್ತಾರೆ. ರಾತ್ರಿ ಮಲಗುವಾಗ ದಯಮಾಡಿ ಎಲ್ಲರೂ ಸೈನಿಕರು ನೆನೆಸ್ತಾರೆ. ನೆಮ್ಮದಿಯಾಗಿ ಮಲಗಕ್ಕೆ ಯಾರು? ಸೈನಿಕರ ಕಾರಣ. ನಮಗೆ ಕಾರಣ ಏನಾಗುತ್ತೆ? ನಾವು ಸೈನಿಕ ಹೋಗೋ ಕಾರಣ ಮಂಜು ಆದ್ರೆ ನಾನು 99ರಲ್ಲಿ ಕಾರ್ಯಯುದ್ಧದಲ್ಲಿ ಬಾಡಿ ಬರ್ತದಲ್ಲಿ ಓದು ಮೆರವಣಿಗೆ ಹೋಗಿ ನಾವೇನು ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಒಂದೇ ಒಂದು ಬರುತ್ತೆ ಮನಸ್ಸಲ್ಲಿ, ಅಯ್ಯೋ ನಾವು ದೇಶಕ್ಕೋಸ್ಕರ ಇಷ್ಟು ಹೋರಾಡಿದ್ವಿ, ನಮಗೆ ಯಾಕೆಂದ ಅವಕಾಶ ಸಿಗಲ್ಲ, ನಾನು ಹೋಗ್ಬೇಕು ದೇಶಕ್ಕೆ, ನಾನು ಸತಿ ಹೋಗ್ಬೇಕಂತಂದ್ರೆ ನಾವು ಓದಿವಿ. ನಮಗೆ ಅದೊಂದು ನಮಗೆ ಒಂದು ವರ್ಷ ನಮಗೆ ಹಿಂಡ್ತಾರೆ ಅಂತಂದ್ರೆ ಟ್ರೈನಿಂಗ್ ಎಲ್ಲ ಫುಲ್ ಹಿಂಡ್ತಾರೆ. ಟ್ರೈನಿಂಗ್ ಅಂತಂದ್ರೆ ಹಂಗೆ ಇರಲ್ಲ. ಈಗ ನಮಗೆ ರಿಯಾಲಿಟಿನ ಟ್ರೈನಿಂಗ್ ಜಾಸ್ತಿ ಭಾಳ ಹಾರ್ಡ್ ಇರ್ತದೆ. 9 ತಿಂಗಳು ಹಿಂಗೆ ಮಕ್ಕಳು ಮಗು ತಾಯಿ ಗರ್ಭದಲ್ಲಿ ಮಗು ಇಟ್ಕೊಂಡು ಕಾಪಾಡ್ತಾರೆ. ಅವ್ರು ನಮ್ಮ ಕಮಾಂಡರ್ಗಳು ಸತಿ ನಮ್ಮ ಅಷ್ಟು ಕಾಪಾಡಿಕೊಂಡು ನಮಗೆ ಭಾಳ ಟ್ರೈನಿಂಗ್ ಕೊಟ್ಟು ನಮಗೆ ಬಾರ್ಡ್ರಿಗೆ ಕಳಿಸ್ತಾರೆ. ಆ ಟ್ರೈನಿಂಗ್ ಮುಖಾಂತರ ನಮ್ಗೆ ಎಷ್ಟೊಂದು ಎಂಥ ಅಡೆತಡೆ ಬಂದ ಸತಿ ನಾವು ಕುಗ್ಗಲ್ಲ. ನಮ್ಮಲ್ಲಿ ಒಂದೇ ಒಂದು ಸೂತ್ರ ಇರೋದು, ನೀನು ಸಾಯಿ, ನೀನು ಅಮರ. ನಮಗೇನಂತಾರೆ, ನಮಗೆ ಯಾವ್ದು ಅಂತಾರೆ, ಇನ್ನೂ ಊಟ ಪಟ್ಟು ಹೇಳ್ತಾರೆ, ನಮಗೇನೋ ನೀನು 7 ಸತಿ 10 ಮಂದಿ ಸಹ ಹೊಡೆದು ಸದೆ ಹೊಡೆದು ಸಾಯಿ, ನೀನು ಅಮರ. ಯಾವತ್ತು ಅಮರ? ಜೀವಂತೂ ಇರಲ್ಲ, ಜೀವ ಶಾಶ್ವತ ಅಲ್ಲ, ಯಾರು ಚಿರಂಜೀವಿ ಅಲ್ಲ. ನೀನು 7 ಸತಿ 10 ಮಂದಿ ಹೊಡೆದು ಸಾಯಿ ಅಂತ ಹೇಳ್ತಾರೆ. ಬೆನ್ನು ಕೊಡಬೇಡ. ಒಬ್ಬರು ಬೆನ್ನು ಕೊಟ್ಟರೆ ಅಲ್ಲಿ ನಮ್ಮಂಥ ಸೈನಿಕರೆಲ್ಲ ಬೆನ್ನು ಕೊಡ, ಯಾರು ಬೆನ್ನಿಂದ ಗೋಲಿ ಬಿದ್ದಿಲ್ಲ, ಎಲ್ಲ ಮುಂದೆ ಬಿದ್ದಿರೋ ಗೋಲಿಗಳು. ಸರಿ, ನಮ್ಮ ಭಾರತದ ಸೈನ್ಯದಲ್ಲಿ ಹೆಂಗೆ ಗೊತ್ತಾ, ಯಾರು ಏಡಿಗಳಲ್ಲ, ಪ್ರತಿಯೊಂದು ಒಬ್ಬರು ಧೈರ್ಯಶಾಲಿಗಳು. ಅಲ್ಲಿ ಜಮ್ಮು ಕಾಶ್ಮೀರದ -3 ಡಿಗ್ರಿ ಅಷ್ಟು ಚಳಿ, ಫುಲ್ಲು ಚಳಿ, -3-4 ಹೋಗಿದ್ರು. ಅಷ್ಟು ಚಳಿಯಲ್ಲಿ ಸತಿ ನಾವು ಪೂರ್ತಿ ನಮಗೆಲ್ಲ ಕೊಟ್ಟಿರ್ತಾರೆ, ಸಿಬ್ಬಿ ಊಟ ಎಲ್ಲ ಕೊಟ್ಟಿರ್ತಾರೆ. ಅದ್ರ ಸತಿ ಹಿಮ್ಮತ್ ಬೇಕು, ಅದಕ್ಕೊಂದು ಧೈರ್ಯ ಬೇಕು ಅಲ್ಲಿನ ಡ್ಯೂಟಿ ಮಾಡೋಕ್ಕೆ, ಇದು ಮಾಡೋಕ್ಕೆ. ಹಂಗಾಗಿ ನಮ್ಮ ಸೈನಿಕರು ಯಾಕೆ ನೆನೆಸ್ತೀವಿ ಅಂತಂದ್ರೆ, ಇವತ್ತು ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶವನ್ನು ಅವರು ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ದೇಶವನ್ನು ಕಾಪಾಡೋಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಅವರು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಆ ಉದ್ದೇಶ ಇವತ್ತು ಅವರ ಒಂದು ನೆನಪಿಗೋಸ್ಕರನೇ
ಅವರು 527 ಜನ ಬಲಿದಾನ ಇದ್ದಾರಲ್ಲ, ಅವರು ಅಮರ ಎಂದು ಅಮರ ಅವರು. ಅವರಿಗೆ ಒಂದು ನೆನಪಿಗೆಗೋಸ್ಕರನೇ ಇವತ್ತು ನಾವೆಲ್ಲ ಜೀವಂತವಾಗಿದ್ದೀವಿ, ಚೆನ್ನಾಗಿದ್ದೀವಿ. ರಾಜಕೀಯ ಈ ರಾಜಕೀಯ BJP ಕಾಂಗ್ರೆಸ್ ಅವೆಲ್ಲ ಸಂಬಂಧ ನಮಗಿರೋದು ಇಂಡಿಯಾ. ಅವತ್ತು ಫಸ್ಟಿಗೆ ನಮಗೆ ಬಾಡಿ ಬರ್ತಿದ್ದಿಲ್ಲ, ಯಾರ್ದು ಬಾಡಿ ಫಸ್ಟಿಗೆ ಬರ್ತದೆ ಸರ್, ವರದಿ ಮಾತ್ರ ಬರ್ತದ್ದು. ಆರ್ಮಿ ಸತ್ತು ಹೋದ್ಮೇಲೆ ವರದಿ ಮಾತ್ರ ಬರೋದು. ಪ್ರಧಾನಮಂತ್ರಿ ಅವರು ನಮ್ಮ ವಾಜಪೇಯಿ ಅವರು ಒಂದು ಆದೇಶ ಕೊಟ್ಟರು, ಹೆಂಗೆ ಅವ್ನು ಮೂಳೆ ಇರಲಿ ಅವ್ನ ಬಾಡಿ ಮನೆಗೆ ತಲುಪಿಸ್ಬೇಕಂತ. ಅದು ನಮಗೆ ಭಾಳ ಹೆಮ್ಮೆ. ಇದುವರೆಗೆ ಫಸ್ಟಿಗೆ ಸತ್ತಿದ್ರೆ ಅವಾಗೆಲ್ಲ 71 ಅದು ಇದು ನಡೀತಾವೆಲ್ಲ ಬಾಡಿ ಬರ್ತದೆ, ಬಟ್ಟೆ ಮಾತ್ರ ಕಳಿಸ್ತಾರೆ ಅಷ್ಟೇ. ಅವ್ನು ಸತ್ತ ಬಗ್ಗೆ ಹೆಂಗೆ ಗೊತ್ತಿರ್ತದೆ. ಆವತ್ತು ಒಂದು ನಮ್ಮ ವಾಜಪೇಯಿ ಸರ್ ಅವರು ಪ್ರಧಾನಮಂತ್ರಿ ಆದ ಕಾಂಗ್ರೆಸ್ ಆಯ್ತಲ್ಲ, ಪ್ರತಿಯೊಂದು ಬಾಡಿ ಮನೆಗೆ ಬಂದವು. ಪ್ರತಿಯೊಂದು ಬಾಡಿ ಹೆಂಗಿರಲಿ ಅದು ಒಟ್ಟು ಆ ಮೂಳೆ ಮಾಸು ಕಟ್ಟಿ ಅವ್ನು ಬಾಡಿ ಕೊಟ್ಟಿದ್ದಾರೆ. ಅದು ರೂಲ್ ಮಾಡಿದ್ದು ನಮ್ಮ ಪ್ರಧಾನಮಂತ್ರಿ ಅವರು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಪ್ರತಿಯೊಂದು ನಮ್ಮ ದೇಶದ ಬಗ್ಗೆ ಗಮನ ಎಲ್ಲರಿಗೂ ಇದೆ. ಎಲ್ಲರೂ ದೇಶ ಪ್ರೇಮಿಗಳೇನೆ, ವಿದ್ಯಾರ್ಥಿಗಳು ದೇಶ ಪ್ರೇಮಿಗಳೇ. ದೇಶ ಪ್ರೇಮಿ ಹೆಂಗಿರ್ಬೇಕಂತಂದ್ರೆ ಪ್ರತಿಯೊಬ್ಬರು ಕಣಕಣದಲ್ಲಿ ಬರಬೇಕು. ಅಂದರೆ ಕಣಕಣ ಪ್ರತಿಯೊಂದು ಮನಸ್ಸಲ್ಲಿ ನಾನು ದೇಶ ಸೇವೆ ಮಾಡಬೇಕು, ನಾನು ಮಿಲಿಟರಿಗೆ ಹೋಗ್ಬೇಕು, ನಾನು ದೇಶಕ್ಕೋಸ್ಕರ ಏನು ಮಾಡಬೇಕು, ನಾನು ಏನು ಮಾಡಿದೆ ಮುಖ್ಯ, ನಾನು ಏನು ಮಾಡಿದೆ, ದೇಶನ ಏನು ಮಾಡಿದೆ ಮುಖ್ಯ ಅಲ್ಲ, ದೇಶ ನನಗೇನು ಮಾಡಿದೆ ಮುಖ್ಯ, ನಾನು ದೇಶಕ್ಕೋಸ್ಕರ ಏನು ಮಾಡಿದೆ ಅದು ಮುಖ್ಯ. ನೀವು ನಿಮ್ಮ ತಂದೆಗೋಸ್ಕರ ಏನು ಮಾಡಿದ್ರಿ, ನಮ್ಮ ದೇಶಕ್ಕೆ ಊರಿಗೋಸ್ಕರ ಏನು ಮಾಡಿದೆ ಅದು ಮುಖ್ಯ. ಪ್ರತಿಯೊಬ್ಬರು ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರಲ್ಲಿ ಬಂದರೆ ಪ್ರತಿಯೊಬ್ಬರು ನಮ್ಮ ದೇಶ ಭಾಳ ಉನ್ನತ ಇದರಲ್ಲಿ ಹೋಗುತ್ತೆ. ಎಲ್ಲರೂ ಏನಂತ ನನಗೆ ಆಗಬೇಕು, ನೀಗೆ ಆಗಬೇಕು, ನನಗೆ ಆಗಬೇಕು, ನೀಗೆ ಆಗಬೇಕು. ಯಾರು ತನ್ನ ಮಗು ಎದುರಿಸತಿ ಹಿಂಗೆ ಅದನ್ನ ಯಾವ ಮನಸ್ಸಲ್ಲಿ ಇಟ್ಕೊಂಡ್ಬಾರ್ದು. ದಯಮಾಡಿ ಎಲ್ಲರಿಗೆ ನಮಗೆ ದೇಶ ಸೇವೆ ಯಾವುದೇ ರೂಪದಲ್ಲಿ, ಆ ಮಿಲಿಟರಿ ಹೋಗಿ ಮಾಡಿ ಗಂಡನೆ ಮಾಡ್ಬೇಕಂತಲ್ಲ, ಅದು ಯಾವುದೇ ಒಂದು ರೂಪದಲ್ಲಿ ಮಾಡಿ ಎಲ್ಲರಿಗೆ ಅನುಕೂಲವಾಗಿ ಮಾಡಿ. ನೀವು ವಿದ್ಯಾರ್ಥಿಗಳು ಇದ್ದೀರಲ್ಲ, ಇವತ್ತು ನಾಳೆ ನೀವೇ ಇವತ್ತು ಫಸ್ಟಿಗೆ ಮಿಲಿಟರಿಯಲ್ಲಿ ಲೇಡೀಸ್ ಇದ್ದಿಲ್ಲ, ಇವತ್ತೆಲ್ಲ ಲೇಡೀಸ್ ಆಗ್ತಾರೆ, ಅಪಾಯಿಂಟ್ಮೆಂಟ್ ಆಗ್ತದೆ. ನಿಮಗೊಂದು ಅವಕಾಶ ಇದೆ. ವೀರ ವನಿತೆಯರು ನಮ್ಮ ವಿಜಯನಗರ ಡಿಸ್ಟಿಕ್ ಒಣಗಿ ಹೋಗುವವನು ಹುಟ್ಟಿದ ನಾಡಿದೆ. ಯಾರು ಒಣಗಿ ಹೋಗಿ ಹುಟ್ಟಿದ ನಾಡು. ಆ ಟೈಮಲ್ಲಿ ಒಣಗಿ ಹೋಗುವನೇ ಒಂದು ದೊಡ್ಡ ಹೆಸರು ಮಾಡಿದ ಇತಿಹಾಸ ಇದೆ. ಅಂತ ವೀರ ವನಿತೆಯರ ಒಣಗಿ ಹೋಗುವನ ನಾಡಿನ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಕೂಡ್ಲಿ ತಾಲೂಕಿನ ಮಹಿಳೆಯರು ನೀವು ಒಂದು ಟಾಪನ್ನು ಹಾಗೆ ಆಗ್ತೀರಿ. ಯಾವಾಗಲೂ ನೀವು ಸ್ಮರಿಸಿ ದೇವರ ಬೇಡಿಕೆ ಹೇಳಿ, ತಂದೆ ತಾಯಿ ಆಶೀರ್ವಾದ ಇರಲಿ. ನಮ್ಮ ಜಯಂತ್ ಸರ್ ಹೇಳಿದ್ರು, ಲಾಯರ್ ಮೇಡಮ್ ಹೇಳಿದ್ರು, ನಮ್ಮ ತಂಗಿ ಹೇಳಿದ್ರು, ಮತ್ತು ವಿವೇಕ್ ಸರ್ ಹೇಳಿದ್ರು, ಮಂಜಾತ್ ಸರ್ ಹೇಳಿದ್ರು. ಪ್ರತಿಯೊಬ್ಬರು ಯೋಧನೆ. ಅವ್ನು ಮಿಲಿಟರಿ ಹೋಗಿ ಡ್ರೆಸ್ಸಕ್ಕೆ ಗಂಡಿಟ್ಕೊಂಡು ಯೋಧ ಅಲ್ಲ, ಅವ್ನು ಶಿಸ್ತಿನ ಸಿಪಾಯಿ. ಅಂದರೆ ನೀವು ಶಿಸ್ತಾಗಿ ಟೀಚರ್ ಮೇಡಮ್ಗೆ ಗೌರವ ಕೊಡೋದಾಗಲಿ, ಯಾರನ್ನ ವಯಸ್ಸಾದವರಿಗೆ ಸಹಾಯ ಮಾಡೋದಾಗಲಿ ಎಲ್ಲದು. ಈಗ ನೋಡು 63 ಬರ್ತೀವಿ ಮೇಡಮ್, ಅಪ್ಪ 63 ಬರ್ತೀರ, 63 ಹೊತ್ತು ಅವ್ರಿಗೆ 87 ವರ್ಷ, ಇನ್ನೂರು ಹಿಂಗೆ ಸ್ಟೆಮಿನ ಆಗಿದ್ದಾರೆ. ಈಗ ನಮ್ಮ ಮನೆ ಇದೆ ಹಾಂ, ಇನ್ನೂ ಓಡಾಡ್ತಾರೆ. ಆಕ್ಸಿಡೆಂಟ್ ಆಯ್ತು ಮೊನ್ನೆ ರೀಸೆಂಟ್ ಆಗಿ. ಅವರು ಏನು ಅಷ್ಟು ವಯಸ್ಸು ದೇವೇಂದ್ರ ಪ್ರಸಾದ್ ಫೋನ್ ಮಾಡಿದ್ದೀವಲ್ಲ, ಅಂಥ ಪೆಟ್ಟು ಬಿದ್ದ ಸತಿ ಬಳ್ಳು ಹೊಟ್ಟೆ ಅಂತ ಹೇಳೋದು, ಅದರಲ್ಲಿ ಬೈಕ್ ಹೊಡ್ಕೊಂಡು ಮಾಡ್ತಾರೆ. ನಾನು ಒಂಟರಾಗ್ಬಿಟ್ಟಿದ್ದೀನಿ, ಸುಳ್ಳಲ್ಲ. ಏನು ಎಷ್ಟೊಂದು ಧೈರ್ಯ ನಿಮಗೆ. ಅವರು ಇಂಜೆಕ್ಷನ್ ಮಾಡ್ತಾ ಇಲ್ಲ, ಏನು ಗುಳಿಗೆ ಅಷ್ಟೊಂದು ಧೈರ್ಯ. ಅವ್ರ ಮಗ ಸೈಡ್ ಬಿಪಿ ಅಂತ ಅಷ್ಟೊಂದು ಧೈರ್ಯ, ಅಷ್ಟೊಂದು ಇದು. ನಾವು ಹೇಳ್ತೀವಿ ಸರ್, ನಮ್ಮ ಕಾಲೇಜ್ ಬೇಡ, ಈಗ ಕಾರ್ಯ ಬರ್ತೀನಿ ಬರ್ತೀವಿ ಅಂತ ಬರತ್ತೆ.